ರಾಜ್ಯ ಸಚಿವ ಸಂಪುಟದಲ್ಲಿ ಮೇಜರ್ ಸರ್ಜರಿಗೆ ಈಗ ಕೌಂಟ್ ಡೌನ್ ಬೇರೆ ಶುರುವಾಗಿದೆ. ಹಾಗಾದ್ರೆ ಯಾರ್ಯಾರು ಇನ್ನಾಗ್ತಾರೆ, ಯಾರಿಗೆ ಕೋಕ್ ಕೊಟ್ಟು ಹೊರಗಡೆ ಹೋಗ್ತಾರೆ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣಲ್ಲ ಮಾರುತಿ. ಸೊ ಆ ಮೂಲಕವಾಗಿ ಸಚಿವ ಸಂಪುಟಕ್ಕೆ ಯಾರು ಇನ್ನಾಗ್ತಾರೆ, ಮೇಜರ್ ಶಫಲ್ ಆಗಿ ಒಳಗೆ ಎಂಟ್ರಿ ಕೊಡುವಂತ ನಾಯಕರು ಯಾರು, ನಂಬರ್ 1 ಯಾರು ಇನ್ನಾಗ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಇರುವಂತ ಹೆಸರೇ ಬಹಳಷ್ಟು ಕುತೂಹಲ ಕೊಡಿಸಿರೋದು ಎಂ ಕೃಷ್ಣಪ್ಪ ಅವರು. ಬಹಳ ಕ್ಲಿಯರ್ ಆಗಿ ನಾವು ನೋಡ್ತಾ ಇದೀವಿ. ವಿಜಯನಗರ ಕ್ಷೇತ್ರದ ಶಾಸಕರು. ಮಾರುತಿ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಸೊ ಆ ಮೂಲಕವಾಗಿ ಈಗಾಗಲೇ ಬಹಳಷ್ಟು ಬದಲಾವಣೆ ಆಗ್ತಿದೆ, ಯಾರ್ಯಾರು ಅಂತ ಇದೆಯಲ್ಲ. ಸೊ ಮೂಲಕ ಬಹಳ ಗಮನಿಸೋದಾದ್ರೆ ವಿಜಯನಗರ ಕ್ಷೇತ್ರದಿಂದ 4 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಾರೆ. ಇಷ್ಟೇ ಅಲ್ಲದೆ ಜೊತೆಯಲ್ಲಿ ಬಹಳಷ್ಟು ಪ್ರಭಾವಿಯ ಶಾಸಕರು ಒಕ್ಕಲಿಗ ಸಮುದಾಯಕ್ಕೆ ಸೇರ್ತಾರೆ. ಒಮ್ಮೆ ಸಚಿವರಾಗಿಯೂ ಕೂಡ ಕೆಲಸ ಮಾಡಿರುವಂತ ಅನುಭವ ಇದೆ. ಹಿರಿಯ ರಾಜಕಾರಣಿ, ಅದ್ರ ಜೊತೆಯಲ್ಲಿ ಸಚಿವರಾಗಿದ್ದಾರೆ, 4 ಬಾರಿ ಗೆದ್ದಿದ್ದಾರೆ. ವಿಜಯನಗರದಲ್ಲಿ ಅತ್ಯಂತ ಪ್ರಭಾವಿಯ ಹೊಂದಿದ್ದಾರೆ. ಒಕ್ಕಲಿಗ ಸಮುದಾಯವಾರವಾಗಿ ನೋಡೋದಾದ್ರೆ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರು ಇವರು. ಬೆಂಗಳೂರಿನಲ್ಲಿ ತಮ್ಮದೇ ಆಗಿರುವಂತ ವರ್ಚಸ್ಸನ್ನ ಹೊಂದಿದ್ದಾರೆ, ದೊಡ್ಡಷ್ಟು ಪ್ರಭಾವ ಹೊಂದಿದ್ದಾರೆ. ಆ ನಿಟ್ಟಿನಲ್ಲಿ ಈ ರೀತಿ ಲೆಕ್ಕಾಚಾರ ಹಾಕಿದಾಗ ಬಹಳಷ್ಟು ಮಹತ್ವ ವಹಿಸ್ತಾರೆ. ಜೊತೆಯಲ್ಲಿ ತಮ್ಮ ಮಗ ಆಗಿರುವಂತ ಪ್ರಿಯಕೃಷ್ಣ ಅವರು ಕೂಡ ಶಾಸಕರು. ಆ ನಿಟ್ಟಿನಲ್ಲಿ ಅಪ್ಪ ಮಗ ಇಬ್ರು ಶಾಸಕರು, ಮತ್ತೊಂದಿಷ್ಟು ಪ್ರಭಾವ ಇರುತ್ತೆ. ಬಹಳಷ್ಟು ಜನಪ್ರಿಯರಾಗಿದ್ದಾರೆ. ಇನ್ನು ಪಕ್ಷಕ್ಕಾಗಿ ದುಡ್ದಿದ್ದಾರೆ. ಖರ್ಚು ವೆಚ್ಚದಲ್ಲಿ ಯಾವ ಎರಡು ಮಾತೇ ಇಲ್ಲ. ಭರ್ಜರಿಯಾಗಿ ಗೆದ್ದು ಬೀಗಿದ್ದಾರೆ ಸತತವಾಗಿ. ಆ ಮೂಲಕವಾಗಿ ಕೈಪಾಳ್ಯದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ಇನ್ನು ಹಿಂದೆ ಆಪರೇಷನ್ ಬಿಜೆಪಿ ಸಂದರ್ಭದಲ್ಲೂ ಕೂಡ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಗಾಳಕ್ಕೆ ಅವರು ಬಿದ್ದಿರಲಿಲ್ಲ. ಸೊ ಈ ಎಲ್ಲ ಅಂಶಗಳನ್ನು ನಾವು ಗಮನಿಸ್ತಾ ಹೋಗೋದಾದ್ರೆ ಇನ್ನ ಆಗೋದು ಬಹುತೇಕ ಖಚಿತ ಅಲ್ಲ. ಆ ಲಿಸ್ಟ್ ನಲ್ಲಿ ಇವರ ಹೆಸರು ಮುನ್ನೆಲೆ ಬರೋದು ಫಿಕ್ಸ್ ಅಂತ ಕಾಣಿಸುತ್ತಲ್ಲ ಮಾರುತಿ. ಅಖಿಲೇಶ್ 2023ರಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಷ್ಟು ಸ್ಥಾನಗಳನ್ನು ಗೆಲ್ತು, ಎಂ ಕೃಷ್ಣಪ್ಪ ಅವರ ಹೆಸರು ಕೂಡ ಬಹಳಷ್ಟು ಚಾಲ್ತಿಯಲ್ಲಿತ್ತು. ಯಾಕಂತ ಹೇಳಿದ್ರೆ ಇಬ್ಬರು ಅಪ್ಪ ಮಗ ಇಬ್ಬರು ಕೂಡ, ಒಬ್ಬರು ವಿಜಯನಗರ ಮತ್ತೊಬ್ಬರು ಗೋವಿಂದರಾಜನಗರ. ವಿಜಯನಗರದಿಂದ ಎಂ ಕೃಷ್ಣಪ್ಪ ಅವ್ರು ಗೆದ್ದಿದ್ರು, ಗೋವಿಂದರಾಜನಗರದಿಂದ ಪ್ರಿಯಾ ಕೃಷ್ಣ ಗೆದ್ದಿದ್ರು. ಹೀಗಾಗಿ ಸಹಜವಾಗಿ ಕೃಷ್ಣಪ್ಪ ಈ ಹಿಂದೆ ವಸತಿ ಸಚಿವರಾಗಿ ಕೆಲಸ ಮಾಡಿದ್ರು. ಸಿದ್ದರಾಮಯ್ಯ ಅವ್ರಿಗೆ ಅತ್ಯಾಪ್ತರು. ಇವತ್ತಿನ ನಿನ್ನೆದಲ್ಲ, ಸಿದ್ದರಾಮಯ್ಯ ಮತ್ತು ಕೃಷ್ಣಪ್ಪ ಅವರ ಸಂಬಂಧ, ಪ್ರಿಯಾ ಕೃಷ್ಣ ಅವರ ಸಂಬಂಧ ಬಹಳಷ್ಟು ವರ್ಷಗಳಿಂದಲೂ ಕೂಡ. ಆದರೆ ಸಮುದಾಯವಾದ ತೆಗೆದುಕೊಂಡಾಗ ಬೆಂಗಳೂರಲ್ಲಿ ಎಂ ಕೃಷ್ಣಪ್ಪ ಅವ್ರಿಗೆ ಅಷ್ಟು ಸುಲಭವಾಗಿ ಸಿಗಲಿಲ್ಲ. ಹಾಗಾದರೆ ಅವ್ರಿಗೆ ಆ ಶಕ್ತಿ ಇಲ್ವಾ ಅಂತಲ್ಲ, ಅವ್ರಿಗೆ ಶಕ್ತಿ ಖಂಡಿತವಾಗಿ ಕೂಡ ಇತ್ತು. ಈಗಿರುವಂತಹ ಸಚಿವರುಗಳನ್ನು ನಾವು ಕಂಪೇರ್ ಮಾಡ್ಕೊಳ್ಳೋದಾದರೆ ಬೆಂಗಳೂರಲ್ಲಿರುವಂತಹ ಒಕ್ಕಲಿಗ ಸಮುದಾಯದಿಂದ ಒಕ್ಕಲಿಗ ಸಮುದಾಯದ ಕೋಟಾದಲ್ಲಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಾಗಿರ್ಬೋದು, ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಇವ್ರನ್ನ ಕಂಪೇರ್ ಮಾಡಿಕೊಂಡ್ರೆ ಯಾವುದೇ ಅನುಮಾನ ಇಲ್ಲದೆ ಅವರು ಎಲ್ಲರಿಗಿಂತಲೂ ಕೂಡ ಪಕ್ಷಕ್ಕೆ ಆರ್ಥಿಕವಾಗಿ ಸಪೋರ್ಟ್ ಮಾಡುವಂತಹ, ಪಕ್ಷದ ಸಂಘಟನೆ ವಿಚಾರದಲ್ಲಿ ಆಗಿರ್ಬೋದು, ಟಾಸ್ಕ್ಗಳನ್ನು ಕೊಟ್ಟಾಗ ಅದನ್ನು ನಿರ್ವಹಿಸುವುದಾಗ ಆಗಿರ್ಬೋದು, ಜೊತೆಗೆ ಸೋಮಣ್ಣ ಅಂತ ಕೇಂದ್ರ ಸಚಿವರಾಗಿರುವಂತಹ ಸೋಮಣ್ಣ ಅವರ ವಿರುದ್ಧ 2 ಕ್ಷೇತ್ರಗಳು, ಯಾಕಂದರೆ ಬಿಜೆಪಿಯಲ್ಲಿ ಆ 2 ಕ್ಷೇತ್ರಗಳ ಸಂಪೂರ್ಣ ಜವಾಬ್ದಾರಿ ಕೊಡುವಂಥದ್ದು ಸೋಮಣ್ಣ ಅವ್ರಿಗೆ. ಸೋಮಣ್ಣ ಅವರನ್ನ 1 ಬಾರಿ ವಿಜಯನಗರದಲ್ಲಿ ಕೃಷ್ಣಪ್ಪ ಅವರು ಸೋಲಿಸ್ತಾರೆ, ಪ್ರಿಯಾ ಕೃಷ್ಣ ಅವರು 2 ಬಾರಿ ಅವ್ರನ್ನ ಸೋಲಿಸ್ತಾರೆ. ಹೀಗಾಗಿ ಅಂತ ಕೃಷ್ಣಪ್ಪ ಅವ್ರಿಗೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ತಕ್ಷಣ ಅವಕಾಶಗಳು ಸಿಗೋದಿಲ್ಲ. ಕಾರಣ ಇಷ್ಟೇ, ಆ ಸಮುದಾಯಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗಿತ್ತು. ಕೃಷ್ಣಪ್ಪನಿಗಿಂತಲೂ ಹತ್ತಿರದಲ್ಲಿದ್ದಂತಹ ಕೃಷ್ಣ ಬೈರೇಗೌಡರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮೀಪದಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರನ್ನ ಯೂತ್ ಕಾಂಗ್ರೆಸ್ ಇಂದಲೂ ಕೂಡ ಬೆಂಬಲಿಸ್ಕೊಂಡು ಬಂದಂತಹ ಆತ್ಮೀಯರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಕೊಡಲೇಬೇಕಾಗಿತ್ತು. ಹೀಗಾಗಿ ಆ ಕೋಟದಲ್ಲಿ ಅವತ್ತು ಮಿಸ್ ಆಯ್ತು. ಆದರೆ ಈಗ ಸಂಪುಟ ಪುನರ್ರಚನೆಯ ಕಾಲ ಬರ್ತಾ ಇದೆ. ಜೊತೆಗೆ ಎಂ ಕೃಷ್ಣಪ್ಪ ಅವರು ಪದೇ ಸಿದ್ದರಾಮಯ್ಯ ಅವ್ರಿಗಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರಿಗಾಗಿರ್ಬೋದು, ನನಗೆ ಯಾವ ಅರ್ಹತೆ ಇಲ್ಲ ಅಂತ ನೀವು ತಪ್ಪಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಹಿಂದೆ ಅವರನ್ನ ಆಪರೇಷನ್ ಕಮಲ ಮಾಡಿದಾಗ 2019ರಲ್ಲಿ ಆಪರೇಷನ್ ಕಮಲಕ್ಕೆ ಬಿಜೆಪಿ ಅವರು ಮುಂದಾದಾಗ ಮೊದಲು ಸಂಪರ್ಕ ಮಾಡುವಂಥದ್ದೇ ಎಂ ಕೃಷ್ಣಪ್ಪ ಅವರು. ನೀವು ಬಂದ್ಬಿಡಿ, ನಿಮ್ಮ ಮತ್ತೆ ನಿಮ್ಮ ಮಗನ ರಾಜಕೀಯ ಭವಿಷ್ಯ ನಾವು ನೋಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಯಡಿಯೂರಪ್ಪ ಅವ್ರ ಬೆಂಬಲಿಗರು ಇದೇ ಆಫರ್ ಕೊಟ್ಟಿರ್ತಾರೆ. ಆದರೆ ಅವತ್ತು ಸಿದ್ದರಾಮಯ್ಯ ಅವ್ರು ನಂಬಿದ್ರು, ಹೈಕಮಾಂಡ್ನ ನಂಬಿದ್ರು, ಯಾವುದೇ ಕಾರಣಕ್ಕೂ ನಾನು ಪಕ್ಷ ಬಿಡೋದಿಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ರು. ಹೀಗಾಗಿ ಇದೆಲ್ಲವನ್ನೂ ನಾವು ಕಂಪೇರ್ ಮಾಡಿದ್ರೆ ಈ ಬಾರಿ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇರುವಂತಹ ಪಟ್ಟಿಯಲ್ಲಿ ಮೊದಲನೇದಾಗಿ ವಿಜಯನಗರ ಎಂ ಕೃಷ್ಣಪ್ಪ ಅವರ ಹೆಸರು ಇದ್ದೇ ಇದೆ. ಹಾಗಾಗಿ ಬಹುತೇಕ ಎಂ ಕೃಷ್ಣಪ್ಪ ಅವರು ಸಂಪುಟ ಪುನರಚನೆ ಆದರೆ ಅದೇನೋ ಏನೋ ಗೊತ್ತಿಲ್ಲ. 2013 ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಲೂ ಕೂಡ ಅವರು 2017ರಲ್ಲಿ ಸಂಪುಟ ಪುನರ್ರಚನೆ ಆದಾಗಲೇ ಅಂಬರೀಷ್ ಅವರನ್ನು ತೆಗೆದ್ರು, ಆ ಜಾಗಕ್ಕೆ ತಂದು ಎಂ ಕೃಷ್ಣಪ್ಪ ಅವ್ರನ್ನ ಕೂರಿಸಿದ್ರು. ಈ ಬಾರಿ ಯಾವ ಒಕ್ಕಲಿಗ ಸಚಿವರಿಗೆ ಕೋಕ್ ಕೊಡ್ತಾರೋ ಗೊತ್ತಿಲ್ಲ, ಎಂ ಕೃಷ್ಣಪ್ಪ ಅವ್ರಿಗಂತೂ ಸ್ಥಾನ ಕಾಯಂ ಆಗಿದೆ ಅನ್ನುವಂಥದ್ದನ್ನ ದೆಹಲಿಯ ಕಾಂಗ್ರೆಸ್ ಮೂಲಗಳು ಹೇಳ್ತಾ ಇದ್ದಾವೆ. ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತಲ್ಲ, ಸಂಪುಟ ಪುನರಚನೆ ಆದಾಗ ವಿಜಯನಗರ ಕೃಷ್ಣಪ್ಪ ಅವರು ಎಂಟ್ರಿ ಆಗ್ತಾರೆ. ಸೊ ಒಟ್ಟಿನಲ್ಲಿ ಈಗ ಸಮುದಾಯವಾರವಾಗಿ ನೋಡಿದಾಗ ಈಗ ಒಕ್ಕಲಿಗ ಸಚಿವರು ಯಾರಿದ್ದಾರೆ ಅವ್ರಿಗೊಂದು ಬಿಸಿ ಡವಡವ ಶುರುವಾದ ಫಿಕ್ಸ್. ಯಾಕಂದ್ರೆ